ಇಲ್ಲಿಗೆ ಯಾಕೆ ಬಂದೆ? ನೀನು ಈ ಮನೇಲಿ ಕಾಲು ಹಿಡ್ಕೊಡ್ದು. ಇದು ನನ್ನ ಮನೆ ಶಾಂತು, ಇಲ್ಲಿ ಬರೋ ಹಕ್ಕು ನಂಗಿದೆ. ಓ ಹೌದಲ್ಲ, ಬಾಡಿಗೆ ಕೊಡೋಳು ನೀನೆ. ಅಯ್ಯೋ, ಹಾಗಾದ್ರೆ ನೀನಿರು, ನಾನೇ ಹೋಗ್ತೀನಿ. ನೀವೆಲ್ಲಿಗೂ ಹೋಗ್ಬೇಡಿ. ಯಾಕೆ ಈ ತರ ಮಾತಾಡ್ತೀರಿ? ನಿಮ್ಗೆ ಏನಾಯ್ತು ಇವತ್ತು? ನನಗೇನಾದ್ರೆ ನಿನಗೇನು? ನನ್ನಂಥವ್ರು ಸಾವಿರಾರು ಜನ ನಿನಗೆ. ನನಗೆ ಬಿಗಿ ಹಿಡಿದು ಮಾತಾಡಿ. ನನಗೂ ಮಾನ ಮರ್ಯಾದೆ ಆತ್ಮಾಭಿಮಾನ ಎಲ್ಲ ಇದೆ ಶಾಂತು. ಮಾತಾಡೋಕೆ ಇಷ್ಟ ಇಲ್ಲ ನನಗೆ. ನಿನ್ನ ಮುಖ ನೋಡೋದೇ ಅಸಹ್ಯ. ಹೊರಟೋಗ್ತೀನಿ ಇಲ್ಲಿಂದ. ಇದೇ ನಿಮ್ ಕೊನೆ ನಿರ್ಧಾರವೇ? ಹೌದು. ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ವೇ? ಸಂಬಂಧ? ಹಲವು ಗಂಡುಗಳ ಜೊತೆ ಸಂಬಂಧ ಇಟ್ಕೊಳ್ಳೋ ನಿನ್ನಂತಹ ಹೆಣ್ಣಿನ ಸಂಬಂಧ ಶತ್ರುಗಳಿಗೂ ಬೇಡ. ಶಾಂತು, ಸಂಶಯದಿಂದ ಕುರುಡಾಗ್ಬೇಡಿ ಶಾಂತು. ಇಷ್ಟು ದಿವಸ ನಿನ್ನ ಪ್ರೀತಿ ಕುರುಡು ಮಾಡಿತ್ತು ನನ್ನ. ಈಗ ಬುದ್ಧಿ ಬಂದಿದೆ ನೋಡು. ನನ್ನ ಬಾಯಿಂದ ಹೊಲಸು ಮಾತುಗಳು ಬರೋಕ್ ಮುಂಚೆನೆ ಇಲ್ಲಿಂದ ಹೊರಟೋಗು. ಈ ಮನೇಲಿ ನೀನಿರ್ಬೇಕು, ಇಲ್ಲ ನಾನೇ ಇರ್ಬೇಕು. ಇಲ್ಲ, ನಾನೇ ಹೋಗ್ತೀನಿ. ಆದ್ರೆ ಒಂದು, ನಿಮ್ ತಂದೆ ಸತ್ ಮೇಲೆ ನಿಮ್ ತಾಯಿ ಅವರಿವ್ರ ಮನೇಲೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ನಿಮ್ಮನ್ನ ಸಾಕಿ ದೊಡ್ಡವ್ರು ಮಾಡಿದ್ದು ಹೇಳಿ. ಅಂದ್ಮೇಲೆ ನೀವು ಅವ್ರ ಮೇಲೂ ಅನುಮಾನ ಪಡ್ಬೋದಾಯ್ತಲ್ಲ? ಗೌರಿ, ಶಾಂತು, ನಂಗಿದೆಲ್ಲ ಆಗ್ಬೇಕು. ನನ್ನ ತಂದೆ ತಾಯಿ ಬಂಧು ಬಳಗ ಶ್ರೀಮಂತಿಗೆ ಇದನ್ನೆಲ್ಲ ನನ್ ಕಾಲ್ ಕಸ ಮಾಡಿ ನಿಮ್ ಜೊತೆಗೆ ಬಂದಿದ್ದಕ್ಕೆ ನನ್ಗೊಳ್ಳೆ ಶಾಸ್ತಿ ಮಾಡಿದ್ದೀರಿ. ಒಳ್ಳೆ ಶಾಸ್ತಿ ಮಾಡಿದ್ದೀರಿ ನೋಡಿ. ನಿಮಗ್ ನಾನ್ ಬೇಡ ಅಂದ್ಮೇಲೆ ನಾನು ಈ ಮನೇಲಿರೋಲ್ಲ. ಹೋಗ್ತೀನಿ, ನಾನು ಹೋಗ್ತೀನಿ, ನಾನು ಹೋಗ್ತೀನಿ. ನನ್ನನ್ನು ಬಿಟ್ಟು ಹೋಗೋ ನಿನಗೆ ನಾನು ಕಟ್ಟಿದ ತಾಳಿ ಹಾಕ್ಬೇಕು, ಅದನ್ನು ಕಿತ್ತು ಬಿಸಾಕ್ ಹೋಗ್ಬೇಕು ನೀನು. ಈ ತಾಳಿ ಗುಲಾಮದ ಸಂಕೇತ ಅಂತ ನಾನು ತಿಳ್ಕೊಂಡಿದ್ರೆ ಯಾವತ್ತೂ ಕಿತ್ತು ನಿಮ್ ಮುಖದ ಮೇಲೆ ಬಿಸಾಕಿರೋಳು. ಆದ್ರೆ ಇದು ಒಂದು ಹೆಣ್ಣಿಗೆ ಗೌರವದ ಸಂಕೇತ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿನ್ನ ಪುರಾಣ ಬೇಡ. ತಾಳಿ ಕಿತ್ತು ಬಿಸಾಕ್ ಹೋಗಿಲ್ಲಿಂದ. ನೀವು ಕಟ್ಟಿದ ತಾಳಿ ಅಂತ ತಾನೇ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಿ. ನೀವು ಕಟ್ಟಿದ ತಾಳಿನ ನೀವೇ ತಗೊಳ್ಳಿ, ಕಿತ್ಕೊಳ್ಳಿ. ಆದ್ರೆ ಒಂದು, ತಾಳಿ ಕಿತ್ಕೊಳ್ಳೋಕ್ ಮುಂಚೆ ನನ್ನ ಕನ್ಯತ್ವ ವಾಪಸ್ ಕೊಡಿ. ಹೋಗು ನೀನು. ನೀನು ಬೇಡ ನನಗೆ. ನನಗೆ ಬೇಡ ನೀನು. ನನಗೆ ಬೇಡ. ನನಗೆ ಯಾರು ಬೇಡ. ನಾನು ಒಂಟಿಯಾಗಿರ್ಬೇಕು. ಒಂಟಿಯಾಗಿರ್ಬೇಕು ನಾನು. ಪ್ಲೀಸ್ ಲೀವ್ ಮಿ ಅಲೋನ್. ಲೀವ್ ಮಿ ಅಲೋನ್. ಗೆಟ್ ಔಟ್. ಹೋಗಿಲ್ಲಿಂದ. ಹೋಗ್ತೀನಿ, ನಾನು ಹೋಗ್ತೀನಿ ಶಾಂತು. ದೇವರು ನಿಮ್ ದೇಹಕ್ಕೂ ಬುದ್ಧಿಗೂ ಒಳ್ಳೆ ಆರೋಗ್ಯ ಕೊಡ್ಲಿ.